ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಹಾಸನ್ ಕಪಲ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗ್ ಬಂದು ಒಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಸೊ ಮಾರ್ನಿಂಗ್ ಟು ಆಫ್ಟರ್ನೂನ್ ನನ್ನ ರೋಟೀನ್ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಪೂರ್ತಿ ವ್ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ. ನಾನು ಯೂಶ್ವಲಿ ಮಾರ್ನಿಂಗ್ ಬೇಗ ಎದ್ದೇಳ್ತೀನಿ, ಅಂದರೆ 6 o'clock ಎದ್ದೇಳ್ತೀನಿ. ನನ್ನ ಹಸ್ಬೆಂಡ್ಗೆ ಏನಾದರೂ ಲೀವ್ ಇದ್ದಾಗ ಅಷ್ಟೇ ನಾವು ಲೇಟಾಗಿ ಎದ್ದೇಳೋದು. ಇಲ್ಲ ಅಂತಂದರೆ ಲೈಕ್ ನನ್ನ ಹಸ್ಬೆಂಡ್ಗೆ ಟಿಫನ್ ಮಾಡಬೇಕಿರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ 6 o'clock ಎದ್ದೆ ಇವತ್ತು. ಅದಾದಮೇಲೆ ನಾನು ಫ್ರೆಶ್ ಅಪ್ ಆಗಿ ಒಂದು ಹಾಫ್ ಆನ್ ಅವರ್ ವಾಕ್ ಮಾಡ್ಕೊಂಬರ್ತೀನಿ. ಲೈಕ್ 6 to 6:30 ನಾನು ವಾಕ್ ಹೋಗಿ ಬರ್ತೀನಿ. ಲೈಕ್ ಇಲ್ಲೇ ನಮ್ಮ ಮನೆ ಹತ್ರ ಹೋಗಿ ಬರ್ತೀನಿ ಅಷ್ಟೇ. ತುಂಬಾ ಒಂಥರ ಫ್ರೆಶ್ ಫೀಲಿಂಗ್ ಇರುತ್ತೆ. ಯಾಕಂತಂದರೆ ಮಾರ್ನಿಂಗ್ ಟೈಮು ತುಂಬ ಸೈಲೆಂಟಾಗಿರುತ್ತೆ, ವೆದರ್ ಚೆನ್ನಾಗಿರುತ್ತೆ ಆ್ಯಂಡ್ ಮೂಡು ಕೂಡ ನಿಮಗೆ ರಿಫ್ರೆಶ್ ಆದಂಗೆ ಆಗುತ್ತೆ. ಸೊ ಹಾಗಾಗಿ ಒಂದು ವಾಕ್ ಹೋಗಿ ಬರ್ತೀನಿ. ಆ್ಯಂಡ್ ವಾಕ್ ಮಾಡೋದು ಹೆಲ್ತಿಗೆ ಕೂಡ ಹೆಲ್ಪ್ ಆಗುತ್ತೆ ಆ್ಯಂಡ್ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ. ನಾನು ಪ್ರತಿದಿನ ಮಾರ್ನಿಂಗ್ ಏನು ತಿಂಡಿ ಮಾಡ್ತೀನಿ ಅಂತ ನೈಟನ್ನು ಡಿಸೈಡ್ ಮಾಡಿ ಮಲ್ಕೊಂಡಿರ್ತೀನಿ. ಆ್ಯಂಡ್ ಅದಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಬೇಕಾಗಿರುತ್ತೆ ಅದಷ್ಟನ್ನು ಮಾಡಿ ಮಲ್ಕೊಂಡಿರ್ತೀನಿ. ಸೊ ನಿನ್ನೆ ಆ್ಯಕ್ಚುಲಿ ನನಗೆ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಯಾಕಂತ ಹೇಳಿದ್ರೆ ನೈಟು ಸಿಹಿ ತುಂಬ ಕ್ರಾಂಕಿ ಆಗಿದ್ಲು. ಸೊ ಹಾಗಾಗಿ ಅವಳನ್ನ ಮಲಗಿಸ್ಬೇಕಿತ್ತು. ಹಾಗಾಗಿ ನಾವು ಕೂಡ ಬೇಗ ಮಲ್ಕೊಂಡ್ವಿ. ಸೊ ಇವತ್ತು ಟಿಫನ್ ಮಾಡೋದಿರಲಿಲ್ಲ. ಹಾಗಾಗಿ ನನ್ನ ಹಸ್ಬೆಂಡ್ ಬಾಕ್ಸಿಗೆ ಮಾತ್ರ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಮೊದಲು ಸಿಹಿಗೆ ಇಲ್ಲಿ ಎದ್ದ ತಕ್ಷಣ ಹಾಲನ್ನ ಕಾಯಕ್ಕೆ ಇಟ್ಬಿಡ್ತೀನಿ. ಅದಾದಮೇಲೆ ಇವತ್ತು ನಾನು ಬೀಟ್ರೋಟ್ ಪಲ್ಯನ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಮ್ಮ ಮನೇಲಿ ಕಟ್ ಮಾಡಿ ಬೀಟ್ರೋಟ್ ಪಲ್ಯ ಮಾಡಿದ್ರೆ ಯಾರಿಗೂ ಇಷ್ಟ ಆಗಲ್ಲ. ಸೊ ನನಗೂ ಇಷ್ಟ ಆಗಲ್ಲ ಆ್ಯಕ್ಚುಲಿ. ಅದಕ್ಕೆ ನಾನು ಗ್ರೇಟ್ ಮಾಡಿ ಬೀಟ್ರೋಟ್ ಪಲ್ಯನ ಮಾಡ್ತೀನಿ ಯಾವಾಗ್ಲೂ. ಸೊ ಹಾಗಾಗಿ ಅದಕ್ಕೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಈ ತರಕಾರಿ ಸ್ಟೋರೇಜ್ ಬಾಕ್ಸ್ ಏನಿದೆ ಅಲ್ಲ, ಫ್ರಿಡ್ಜ್ ಸ್ಟೋರೇಜ್ ಬಾಕ್ಸು, ಇದು ತುಂಬಾ ಚೆನ್ನಾಗಿದೆ. ನಾನು ತುಂಬ ಜನಕ್ಕೆ ಸಜೆಸ್ಟ್ ಮಾಡಿದ್ದೀನಿ. ನನಗೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ತರಕಾರಿ ಸ್ವಲ್ಪ ಕೂಡ ಹಾಳಾಗೋದಿಲ್ಲ. ನಿಮಗೇನಾದರೂ ಈ ಸ್ಟೋರೇಜ್ ಬಾಕ್ಸ್ಗಳದ್ದು ಲಿಂಕ್ ಬೇಕಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಇದನ್ನು ನಾನು ಮೀಶೋದಲ್ಲಿ ತೊಗೊಂಡಿರೋದು. ಲಾಸ್ಟ್ ವ್ಲಾಗಲ್ಲಿ ನಾನು ನನ್ನ ಯೂಟ್ಯೂಬ್ ಇಶ್ಯೂ ಆಗಿರೋದ್ರ ಬಗ್ಗೆ ಆ್ಯಂಡ್ ನನ್ನ ಫ್ರೆಂಡ್ ಹೇಗೆ ಮೋಸ ಮಾಡಿದ್ಲು ನನಗೆ ಅನ್ನೋದ್ರ ಬಗ್ಗೆ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ. ತುಂಬ ಅಂದರೆ ತುಂಬ ಜನ ನನಗೆ ಓಕೆ ಅಕ್ಕ, ಏನಾಗೋದಿಲ್ಲ, ಇದೊಂದು ಲೆಸನ್ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ದೀರಾ. ಆ್ಯಂಡ್ ನನ್ನ ಫ್ಯಾಮಿಲಿಯವರು ಅಷ್ಟೇ ಕಾಲ್ ಮಾಡಿ ವಿಚಾರಿಸಿದ್ರು, ಏನಾಗಲ್ಲ, ಆ ಥರದವ್ರು ತುಂಬ ಜನ ಇರ್ತಾರೆ, ನಿನ್ನ ಪಾಡಿಗೆ ನೀನು ಮಾಡು, ಆ ಥರ ಎಲ್ಲ ಹೇಳಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಐ ನೋ ಈ ಥರ ಜನ ಇರ್ತಾರೆ ಅಂತ, ಬಟ್ ಆ ಪಾಯಿಂಟ್ ಆಫ್ ಟೈಮಲ್ಲಿ ನನಗೆ ತುಂಬಾ ಬೇಜಾರಾಗಿತ್ತು. ಸೊ ನಾವು ಐ ಆಮ್ ಓಕೆ ಅಂತಲೇ ಹೇಳ್ಬೋದು. ಆ್ಯಂಡ್ ಥ್ಯಾಂಕ್ ಯು ಯಾರೆಲ್ಲ ನನಗೆ ಮೆಸೇಜ್ ಮಾಡಿ ವಿಚಾರಿಸಿದ್ರಿ ಆ್ಯಂಡ್ ಕಾಲ್ ಮಾಡಿ ವಿಚಾರಿಸಿದ್ರಿ, ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಯಾರು ಏನಾದರೂ ಮಾಡಲಿ, ನಾನು ಕಷ್ಟಪಟ್ಟು ಯೂಟ್ಯೂಬ್ ಮಾಡಿರೋದು 1 ಇಯರಿಂದನೂ ಕಷ್ಟಪಡ್ಕೊಂಡೇ ಮಾಡ್ತಾಯಿದ್ದೀನಿ. ಕಷ್ಟ ಅನ್ನೋದಕ್ಕಿಂತ ಮೋರೋವರ್ ಇಷ್ಟಪಡ್ಕೊಂಡು ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಸೊ ನನ್ನ ಕೆಲಸನ ನಾನು ಮಾಡ್ತೀನಿ. ಅವರು ಯಾರು ಏನೇ ಮಾಡಿದ್ರು ನಾನು ಯೂಟ್ಯೂಬ್ ಅಂತೂ ಬಿಡೋದಿಲ್ಲ. ಸೊ ಅಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನಿಲ್ಲಿ ಬೀಟ್ರೋಟ್ ಪಲ್ಯಕ್ಕೆ ಮೊದಲು ಆಯಿಲ್ ಹಾಕಿ, ಅದಾದಮೇಲೆ ಸಾಸಿವೆ ಹಾಕಿ, ಕಡಲೆಬೇಳೆ ಹಾಕಿ, ಈರುಳ್ಳಿ ಆ್ಯಂಡ್ ಟೊಮೊಟೊ ಆ್ಯಡ್ ಮಾಡಿ ನಂತರ ಬೀಟ್ರೋಟ್ನ ಆ್ಯಡ್ ಮಾಡ್ತೀನಿ. ನಾನು ಇಲ್ಲಿ ಯಾವುದೇ ರೀತಿ ವಾಟರ್ ಏನೂ ಆ್ಯಡ್ ಮಾಡ್ತಾ ಇಲ್ಲ. ನಾವು ಯೂಶ್ವಲಿ ವಾಟರ್ ಆ್ಯಡ್ ಮಾಡೋದಿಲ್ಲ ಬೀಟ್ರೋಟ್ ಪಲ್ಯಕ್ಕೆ. ಸ್ವಲ್ಪ ಅದು ಬೆಂದಾದಮೇಲೆ ಅದಕ್ಕೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದರೆ ಆಯಿತು, ಬೀಟ್ರೋಟ್ ಪಲ್ಯ ರೆಡಿ ಆಗಿಬಿಡತ್ತೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಎದ್ದರು. ಯೂಶ್ವಲಿ ಅವರು ಬೇಗನೆ ಎದ್ದೇಳ್ತಾರೆ. ಬಟ್ ಸಿಹಿ ಏನಾದರೂ ಮಲ್ಕೊಂಡಿಲ್ಲ, ಹಠ ಮಾಡ್ತಾ ಇದ್ದಾಳೆ ಆ ಥರ ಹೇಳಿದ್ರೆ ಅವಳ ಜೊತೆ ಮಲ್ಕೊಂಡಿರ್ತಾರೆ. ಬಟ್ ಇವತ್ತು ಸಿಹಿ ಇನ್ನೂ ಮಲ್ಕೊಂಡೇ ಇದ್ಲು. ಸೊ ಹಾಗಾಗಿ ಎದ್ದು ಬಂದಿದ್ದಾರೆ. ಆ್ಯಂಡ್ ಇವತ್ತು ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸಿಗೆ ಬಂದು ಚಪಾತಿ, ಪಲ್ಯ ಮತ್ತು ಮನೆಯಲ್ಲಿ ಹಾಗಲಕಾಯಿ ಚಿಪ್ಸ್ ಇತ್ತು. ಹಾಗಲಕಾಯಿ ಚಿಪ್ಸು, ಕುಕುಂಬರ್ ಮತ್ತು ಮಜ್ಜಿಗೆ ಪ್ಯಾಕ್ ಮಾಡಿದೆ. ಸಿಹಿ ಇವಾಗ ಎದ್ದು ಬಂದ್ಲು. ಗುಡ್ ಮಾರ್ನಿಂಗ್ ಸಿಹಿ. ಗುಡ್ ಮಾರ್ನಿಂಗ್ ಹೇಳಿ. ಗುಡ್ ಮಾರ್ನಿಂಗ್. ಹಾಯ್ ಮಾಡಕಂದ. ನನ್ನ ಹಸ್ಬೆಂಡು. ಸೊ ಮೊನ್ನೆ ಪಿಜ್ಜಾ ತಂದಿದ್ವಿ, ಅದು ಇನ್ನು ರಿಮೈನಿಂಗ್ ಇತ್ತು.
ಅಂದರೆ ಜಾಸ್ತಿ ಆಗಿತ್ತು, ತಿನ್ನೋಕ್ಕಾಗಿಲ್ಲ. ಸೊ ಹಾಗಾಗಿ ಪಿಜ್ಜಾನ ಬಿಸಿ ಮಾಡ್ಕೊಂಡು ತಿಂತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಬೆಳಿಗ್ಗೆ ಟಿಫನ್ ಮಾಡಿಲ್ಲ. ಹೆಂಗೆ ಬಿಸಿ ಮಾಡೋದಂತ ತೋರಿಸ್ತಾರೆ ನೋಡಿ ಇವಾಗ. ಅಲ್ಲ ವಿಶ್ವ ಮಾಡೋದು? ಫಸ್ಟ್ ಗ್ಯಾಸ್ ಹಚ್ಚಬೇಕು, ಅದ್ರ ಮೇಲೆ ಇದು ಇಡಬೇಕು, ಇದ್ರ ಮೇಲೆ ಇದು ಇಡಬೇಕು, ಅಷ್ಟೇ. ಬಿಸಿ ಆಗ್ಬಿಡುತ್ತೆ. ವಾಟರ್ ಏನು ಆ್ಯಡ್ ಮಾಡಲ್ವಾ? ಓಕೆ, ಇವತ್ತು ಬೆಳಗಿನ ತಿಂಡಿ ಇದೆ ನನಗೆ ಓಟ್ಸು. ಸೊ ಓಟ್ಸ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಏನು ಮಾಡಿದ್ದೀನಿ ಯಾವಾಗಲೂ ಅಂದರೆ ಫುಲ್ ಇದನ್ನ ಹೀಟ್ ಮಾಡ್ತೀನಿ. ಕಂಪ್ಲೀಟ್ ಹೀಟ್ ಆದಮೇಲೆ ದ ಕನ್ಸಿಸ್ಟೆನ್ಸಿ ಆಫ್ ದಿಸ್. ಓಕೆ, ಫುಲ್ ಹೀಟ್ ಆಗಿದೆ ಅನಿಸಿದಾಗ ಇದನ್ನು ಲೋ ಮಾಡಿಬಿಟ್ಟು ಇದೀಟೇ ಇರಲಿ ಅಂತಂದರೆ ಇಲ್ಲ, ಹಾಗೆ ಇದನ್ನೇ ಡೈರೆಕ್ಟ್ ಹಿಂಗೆ ಕೊಟ್ಟು ಇದನ್ನು ಕಮ್ಮಿ ಮಾಡಿಬಿಟ್ಟು ಇದನ್ನು ತೆಗೆದು ಹಚ್ಕೊಳ್ತೀನಿ. ಸೊ ಹೀಟ್ ಟ್ರಾಪ್ ಆಗಿ ಚೀಸ್ ಮೆಲ್ಟ್ ಆಗಿ ಚೆನ್ನಾಗಿರುತ್ತೆ. ಓಕೆ, ಆ್ಯಂಡ್ ಕ್ರಂಚಿ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು. ಸಿಹಿ ಎದ್ದ ತಕ್ಷಣ ಸ್ವಲ್ಪ ವಾಟರ್ ಕುಡಿತಾಳೆ ಅಲ್ಲ ಕಂದ? ಹ್ಞೂ ಅಂತೆ. ಏನು ಕುಡಿತಿದ್ದೀರಾ ಸಿಹಿ? ಈಗ ಕುಡಿತಿದ್ದೀರಾ? ನೀರು ಕುಡ್ದಾದ್ಮೇಲೆ ಸಿಹಿಗೆ ಒಂದು ಗ್ಲಾಸ್ ಹಾಲು ಕೊಡ್ತೀನಿ. ಶೀಶೆ ಥ್ಯಾಂಕ್ ಯು. ಥ್ಯಾಂಕ್ ಯು. ತಗೊಳ್ಳಿ, ಕುಡೀರಿ. ಬೇಡ ಹಾಕಿ ಮಾಡಿ. ಹಲೋ, ಹೆಂಗಲ್ಲ ಮಾಡೋದು ಮಾಡಿ. ಸೊ ಇವಾಗ ABC ಜ್ಯೂಸ್ ಕುಡಿತಾ ಇದ್ದೀನಿ ಗೈಸ್. ಇದು ತುಂಬಾ ಒಳ್ಳೆಯದು ಹೆಲ್ತಿಗೆ, ಹೇರಿಗೆ ಆ್ಯಂಡ್ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ABC ಅಂದರೆ ಏನಿಲ್ಲ, ಜಸ್ಟ್ ಆ್ಯಪಲ್ಲು, ಬೀಟ್ರೋಟು ಮತ್ತು ಕ್ಯಾರೆಟ್ನ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಕುಡಿಯೋಕ್ಕೆ ಸ್ವಲ್ಪ ಕಷ್ಟನೇ, ಸ್ಟಾರ್ಟಿಂಗ್ ಅಷ್ಟೇ, ಇವಾಗ ಅಭ್ಯಾಸ ಆಗಿದೆ. ಸೊ ತುಂಬ ಚೆನ್ನಾಗಿರುತ್ತೆ. ಬಾಯ್ ಬಾಯ್. ಬನ್ನಿ ಅಮ್ಮ ಹತ್ರ. ಅಪ್ಪ ಒಂದು ಪಪ್ಪಿ ಕೊಡು. ಈ ಪಪ್ಪಿ ಪಪ್ಪಿ ಎಲ್ಲೋದ್ರು ಆಫೀಸ್. ಸೊ ಇವಾಗ ವಿಶ್ವ ಆಫೀಸ್ ಹೋದ್ರು. ಆಫೀಸ್ಗೆ ಹೋದ್ಮೇಲೆ ಸೊ ಮನೆ ಎಲ್ಲ ಕ್ಲೀನ್ ಮಾಡಿ, ಸಿಹಿ ತಿಂಡಿ ಮಾಡಿ, ಸೊ ನಾನು ಓಟ್ಸ್ ಪ್ರಿಪೇರ್ ಮಾಡಬೇಕು. ಸೊ ಓಟ್ಸ್ ಪ್ರಿಪೇರ್ ಮಾಡೋಣ ಇವಾಗ. ಸೊ ಓಟ್ಸ್ ಮಾಡೋದಕ್ಕೆ ನಾನಿಲ್ಲಿ 1 ಗ್ಲಾಸಷ್ಟು ಓಟ್ಸ್ ತೊಗೋತೀನಿ. ಆ್ಯಂಡ್ ಅದಕ್ಕೆ ಮಿಲ್ಕ್ ಆ್ಯಡ್ ಮಾಡ್ಕೊಬೋದು. ನಿಮಗೆ ಮಿಲ್ಕ್ ಬೇಡ ಅಂತಂದರೆ ನೀರು ಕೂಡ ಆ್ಯಡ್ ಮಾಡ್ಕೊಬೋದು, ವಾಟರು. ಆ್ಯಂಡ್ ನಿಮಗೆ ಯಾವ ಫ್ರೂಟ್ ಬೇಕೋ ಅದನ್ನು ಹಾಕೋಬೋದು. ಸೊ ಇವಾಗ ಸದ್ಯಕ್ಕೆ ಮನೇಲಿ ನನಗೆ ಬನಾನಾ ಮತ್ತು ಆ್ಯಪಲ್ ಇದೆ. ಸೊ ನಾನು ಬನಾನಾ ಮತ್ತು ಆ್ಯಪಲ್ನ ಆ್ಯಡ್ ಮಾಡ್ಕೊತೀನಿ. ನಂತರ ಅಲ್ಲಿ ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂತರ ಇದು ಬಂದು ಪಾಂಪ್ಕಿನ್ ಸೀಡ್ಸು, ಸ್ವಲ್ಪ ಸನ್ಫ್ಲವರ್ ಸೀಡ್ಸು, ಎಷ್ಟು ಬೇಕಾದರೂ ಆ್ಯಡ್ ಮಾಡ್ಕೊಬೋದು. ಆ್ಯಂಡ್ ಡ್ರೈ ಫ್ರೂಟ್ಸು. ಸೊ ಇದಿಷ್ಟೇ ನಾನು ಆ್ಯಡ್ ಮಾಡ್ಕೊಳ್ಳೋದು. ಸೊ ಇದಿಷ್ಟೇ ಓಟ್ಸ್ ಬೌಲ್ ರೆಡಿ ಆಯಿತು. ಇದನ್ನು ನಾನು 1/2 ಅವರು ಲೈಕ್ ಹಾಗೇ ಇಡ್ತೀನಿ. ಸೊ ಅದಾದಮೇಲೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇವಾಗ ಓಟ್ಸ್ ಬೌಲ್ ಮಾಡಿಬಿಟ್ಟಾಯಿತು. ಇವಾಗ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಸಿಹಿ ತಿಂಡಿ ತಿನ್ನಿಸಿ ನಾನು ತಿಂಡಿ ತಿಂತೀನಿ. ಸೊ ಲೆಟ್ಸ್ ಗೋ. ಏನು ನೋಡ್ತಿದ್ದೀರಾ? ಸಿಹಿ ಅಗ್ಗಿ ಮಾಡಿ ಅಮ್ಮನ ಹಾಕಿ. ಖುಷಿ ಕೊಡಲ್ಲ. ಕಲ್ಲ ಕಲ 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 ನಮ್ಮ ಸಿಹಿಗೆ ಹಿಂಗೆ ಮುದ್ದು ಮಾಡ್ಕೊಂಡು ಆಟ ಆಡ್ಕೊಂಡಿದ್ರೆ ಇಷ್ಟ ಅಲ್ವಾ ಸಿಹಿ? ಹ್ಞೂ ಅಂತೆ.
ಬೊಟ್ಟಿಡೋಣ, ಹೆಂಗೆ ಬೊಟ್ಟಿಡೋದಕ್ಕನ್ನ ಟಾಡಾ ವಾ. ಸೊ ಇವಾಗ ಸಿಹಿಗೆ ಫ್ರೆಶ್ ಅಪ್ ಮಾಡಿ ನಾನು ಫ್ರೆಶ್ ಅಪ್ ಆಗಾಯಿತು. ಇವಾಗ ಸಿಹಿಗೆ ತಿಂಡಿ ತಿನ್ನಿಸಿ ಅದಾದಮೇಲೆ ಅವಳನ್ನ ಮಲಗಿಸಿ ನಾನು ತಿಂಡಿ ತಿನ್ನಬೇಕು ಅಲ್ವಾ ಸಿಹಿ? ಅಂತ ಕಿಟಕಿ ಹತ್ರ ಆಟ ಆಡ್ತಾ ಇರ್ತಾಳೆ. ಯಾವುದಾದ್ರೂ ಒಂದು ವಸ್ತು ಸಿಕ್ಕಿದ್ರೆ ಸಾಕು ಅದರಲ್ಲೇ ಆಟ ಆಡ್ತಾ ಇರ್ತಾಳೆ ಅಲ್ಲ ಸಿಹಿ? ಹಾಯ್ ಮಾಡಿ ಕನ್ನಮ್ಮ ಇಲ್ಲ ಹಾಯ್. ಸೊ ನಮ್ಮ ಸಿಹಿ ಇವಾಗ ತಿಂಡಿ ತಿಂತಾಳೆ ಅಲ್ಲ ಕನ್ನಮ್ಮ? ಏನು ಮಮ್ಮಮ್ಮ ತಿಂತಿದ್ದೀರಾ? ಚೆನ್ನಾಗಿದೆಯಾ ಮಮ್ಮಮ್ಮ? ಅಂತೆ. ಸೊ ತಿಂಡಿ ತಿನ್ನಿಸಿ ಪಾಚಿ ಮಾಡಿಸ್ಬೇಕು ಗೈಸ್. ಅವಳಿಗೆ ಆಲ್ರೆಡಿ ನಿದ್ದೆ ಬಂದ್ಬಿಟ್ಟಿದೆ, ಯಾಕಂತಂದರೆ ಇವತ್ತು ಬೇಗ ಎದ್ಬಿಟ್ಟಿದ್ದಾಳೆ. ನೈಟ್ ಬೇಗ ಮಲ್ಕೊಂಡ್ಳು, ಸೊ ಬೇಗ ಎದ್ದಿದ್ದಾಳೆ, ಹಾಗಾಗಿ ಮಲಗಿಸ್ಬೇಕು. ಅವಳದು ಆಸ್ ಯೂಶುವಲ್ ರಾಗಿ ಸರಿ, ಅವಳದು ಮಾರ್ನಿಂಗ್ ಟಿಫನ್ನು. ಸೊ ಹಾಗಾಗಿ ರಾಗಿ ಸರಿ ತಿಂತಿದ್ದಾರೆ ಅಲ್ಲ ಕನ್ನಮ್ಮ? ಓಪನ್ ಯುವರ್ ಮೌತ್. ಸೊ ಸಿಹಿ ಇವಾಗ ಮಲ್ಕೊಂಡಿದ್ದಾಳೆ. ಪಾಪ ತುಂಬ ನಿದ್ದೆ ಬಂದುಬಿಟ್ಟಿತ್ತು ಅವಳಿಗೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಆ್ಯಂಡ್ ದಿನ ಇದೇ ಥರ ನನ್ನ ರೊಟೀನ್ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ, ಯಾಕಂದರೆ ಡೈಲಿ ಚೇಂಜ್ ಆಗ್ತಾ ಇರುತ್ತೆ. ಅಂದರೆ ಮಕ್ಕಳಿರೋ ಮನೆ ಅಲ್ವಾ, ಸೊ ಒಂದೊಂದು ದಿನ ಆಟ ಮಾಡ್ತಿರ್ತಾರೆ, ಒಂದೊಂದು ದಿನ ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ. ಸೊ ಇವತ್ತಿನ ವ್ಲಾಗ್ ಹೀಗಿತ್ತು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.